ಕರ್ತನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ ಉಂಟಾಗಲಿ. ದೇವರು ಇನ್ನೊಂದು ಸಮಯವನ್ನು ಕೊಟ್ಟಿದ್ದ ದೇವರಿಗಾಗಿ ನಾನು ಕರ್ತನನ್ನು ಸ್ತುತಿಸುವಂತನಾಗಿದ್ದೇನೆ. ಇವತ್ತು ಕೂಡ ವಾಕ್ಯಕ್ಕೆ ನಾನು ನೇರವಾಗಿ ಹೋಗಕ್ಕೆ ನಾನು ಬಯಸುತ್ತೇನೆ. ಇವತ್ತಿನ ಸಂದೇಶ ಫರ್ಗಿವ್ನೆಸ್, ಕ್ಷಮಾಪಣೆ. ಇವತ್ತಿನ ಸಂದೇಶ, ಇವತ್ತು ಧ್ಯಾನಕ್ಕಾಗಿ ತೆಗೆಯಲ್ಪಡುವ ವೇದವಾಕ್ಯ ಲೂಕ ಬರೆದ ಪುಸ್ತಕ 23ನೇ ಅಧ್ಯಾಯ 34ನೇ ವಾಕ್ಯವನ್ನು ಓದೋಣ. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು. ಆಮೇಲೆ ಆತನ ಬಟ್ಟೆಗಳನ್ನು ಪಾಲು ಮಾಡಿ ಚೀಟು ಹಾಕಿದರು. ಹಲ್ಲೆಲೂಯ. ವಾಕ್ಯವನ್ನ ಚೆನ್ನಾಗಿ ಗಮನಿಸಿ ನನ್ನ ಪ್ರೀತಿಯ ಸಹೋದರನೇ, ಸಹೋದರಿಯೇ. ಇಲ್ಲಿ ನೋಡುವಾಗ್ಲೂ ಕೂಡ ವೇದವಾಕ್ಯ ಹೇಳುತ್ತೆ, ತಂದೆಯೇ ಇವರುಗಳಿಗೆ ಕ್ಷಮಿಸು. ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ಮಕ್ಕಳು, ಕ್ರೈಸ್ತರ ಕುಟುಂಬ ಸಭೆಯಲ್ಲಿ ನಮಗೆ ಕ್ಷಮಾಪಣೆ ಇದೆಯಾ, ನನಗೆ ಕ್ಷಮಾಪಣೆ ಇದೆಯಾ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅನೇಕ ಮಕ್ಕಳು ಯಾಕೆ, why the Christian fails? Because they don't forgive others. ಇನ್ನೊಬ್ಬರನ್ನ ನಾವು ಏನು ಮಾಡಲ್ಲ, ಕ್ಷಮಿಸುವ ಏನಿಲ್ಲ. ನಮ್ಮ ಇದರಲ್ಲಿ, ನಮ್ಮ ಜೀವಿತದಲ್ಲಿ ಕ್ಷಮಾಪಣೆ ಇಲ್ಲ, ಕ್ಷಮಿಸೋದಿಲ್ಲ, ಯಾರನ್ನೂ ಕ್ಷಮಿಸೋದಿಲ್ಲ ನಾವು. ಅವರಿಗೆ ಎಷ್ಟು ಒಂದು ಜಿತ್ತು ಅಂದರೆ ಅಷ್ಟು ಜಿತ್ತು ಮಾಡ್ತಾರೆ ಕ್ಷಮಾಪಣೆ ಕೊಡಕ್ಕೆ ಇನ್ನೊಬ್ಬರಿಗೆ. ಅದಕ್ಕೆ ಬಿಕಾಸ್ ದಟ್ ಇಸ್ ವೈ ದ ಕ್ರಿಸ್ಟಿಯನ್ ಫೇಲ್ಸ್. ಇಲ್ಲಿ ನೋಡಿ, ವೇದ ವಾಕ್ಯವನ್ನು 2-3 ವಾಕ್ಯವನ್ನು ಓದಿ ನಾವು ಮುಗಿಸಕ್ಕೆ ಬಯಸುತ್ತೇನೆ. ವೇದ ವಾಕ್ಯವನ್ನು ತೆಗೆದು ನಾವು ಓದೋಣ. ಮತ್ತೆಯು ಬರೆದ ಪುಸ್ತಕ 6ನೇ ಅಧ್ಯಾಯ 14-15ನೇ ವಾಕ್ಯವನ್ನು ಓದೋಣ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೇ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಹಲ್ಲೆಲೂಯ. ನಾವು ಕ್ಷಮಿಸಬೇಕು, ಒಬ್ಬರೊಬ್ಬರನ್ನ ನೋಡಿ ನಾವು ಕ್ಷಮಿಸಬೇಕು. ವಿ ಶುಡ್ ಫರ್ಗಿವ್ ಅದರ್ಸ್. ಅದೇ ನಮಗೆ ಯೇಸು ಸ್ವಾಮಿ ಕಲಿಸ್ಕೊಟ್ಟಿರೋದು. ಒಬ್ಬರೊಬ್ಬರನ್ನ ಕ್ಷಮಾಪಣೆಯನ್ನ ಕೊಡಬೇಕು ಅಂತ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳೋದನ್ನ ನಾವು ಕೇಳುತ್ತೇವೆ. ವೇದವಾಕ್ಯ ಹೇಳುತ್ತೆ. ಏನು ಹೇಳುತ್ತೆ ವೇದವಾಕ್ಯ? ಇಲ್ಲಿ ನೋಡುವಾಗ ಅನೇಕ ಕಾರ್ಯಗಳು ಇಲ್ಲಿ ಅಡಗಿರೋದನ್ನ ನಾವು ನೋಡುತ್ತೇವೆ. ಯಾಕೆ ನಮ್ಮಿಂದ ಕ್ಷಮಾಪಣೆ ಕೊಡಕ್ಕೆ ಆಗ್ತಾ ಇಲ್ಲ ಅಂತ ನೋಡುವಾಗ, ಜ್ಞಾನೋಕ್ತಿಗಳು ಬರೆದ ಪುಸ್ತಕ 21ನೇ ಅಧ್ಯಾಯ 23ನೇ ವಾಕ್ಯ ನೋಡಿ. ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು. ಹಲ್ಲೆಲೂಯ. ಯಾಕೆ ನಮ್ಮ ಜೀವಿತದಲ್ಲಿ ಕ್ಷಮಾಪಣೆ ನಮಗೆ ಕೊಡಕ್ಕೆ ಆಗೋದಿಲ್ಲ ಗೊತ್ತಾ? ನಮ್ಮ ಬಾಯಿಗಳನ್ನು ಏನು ಮಾಡಬೇಕು, ನಾವು ಭದ್ರವಾಗಿ ನಾವು ಕಾಪಾಡಿಕೊಳ್ಳುವಾಗ ಯಾವ ತೊಂದರೆನೂ ಇರುವುದಿಲ್ಲ. ಯಾರು ಬಾಯನ್ನ ತೆಗೆಯುತ್ತಾರೋ they will bring into distraction. ಚೆನ್ನಾಗಿ ವಾಕ್ಯವನ್ನು ಗಮನಿಸಿ ನನ್ನ ಸಹೋದರನೇ, ಸಹೋದರಿಯೇ. ಈ ವೇಳೆಯಲ್ಲಿ ಕೂಡ ವೇದ ವಾಕ್ಯ ಹೇಳುತ್ತೆ, ನಮಗೆ ಕ್ಷಮಾಪಣೆ ಇರಬೇಕು. ಕ್ಷಮಾಪಣೆ ಇಲ್ಲ ಅಂದರೆ ಕ್ರೈಸ್ತ ನಮ್ಮ ಮಕ್ಕಳಾಗಿ ಇರುವುದಕ್ಕೆ ನಮಗೆ ಎಲ್ಲನೂ ವ್ಯರ್ಥವಾಗಿ ಹೋಗ್ಬಿಡತ್ತೆ. ಆದ ಕಾರಣದಿಂದನೇ ವೇದ ವಾಕ್ಯ ಹೇಳುತ್ತೆ, ಕ್ಷಮಾಪಣೆ ಇರಬೇಕು. ಅನೇಕ ಕ್ರೈಸ್ತರ ಮಕ್ಕಳು 1 ತಿಂಗಳು, 2 ತಿಂಗಳು, 1 ವರ್ಷ, 2 ವರ್ಷ, 10 ವರ್ಷ ಸ್ವಂತ ತಂದೆ ತಾಯಿಗೆ, ಮಕ್ಕಳಿಗೆ ಕ್ಷಮಾಪಣೆ ಕೊಡದೆ ಅವರು ಶಾಪದಲ್ಲಿ ಬಾಳುತ್ತಾ ಇದ್ದಾರೆ. ಇವತ್ತು ನೋಡುವಾಗಲೂ ಕೂಡ ವೇದ ವಾಕ್ಯ ನಮಗೆ ಬರೆದಲ್ಪಟ್ಟಿದೆ. ಯೋಹಾನಿನ ಬರೆದ ಪುಸ್ತಕ 8ನೇ ಅಧ್ಯಾಯ 10-11ನೇ ವಾಕ್ಯದಲ್ಲಿ ನಾವು ವಾಕ್ಯವನ್ನ ಓದುವಾಗ ವೇದ ವಾಕ್ಯ ಹೇಳುತ್ತೆ, ಒಂದು ಸ್ತ್ರೀ
ಕೆಟ್ಟ ಸ್ತ್ರೀ ಯೇಸುವಿನ ಬಳಿಗೆ ಬರುವಾಗ, ಬಂದು ನಿಲ್ಲಿಸುವಾಗ, ಯೇಸು ಸ್ವಾಮಿ ನೀನು ಏನು ಹೇಳ್ತೀಯಾ ಅಂತ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮಲ್ಲಿ ಯಾರಾದ್ರೆ ತಪ್ಪು ಮಾಡಿಲ್ಲ ಅಂದ್ರೆ ಮೊದಲನೇದಾಗಿ ಅವನು ಕಲ್ಲನ್ನ ಆ ಸ್ತ್ರೀಯ ಮೇಲೆ ಎಸೆಯಲಿ ಅಂತ ಹೇಳುವಾಗ ಒಬ್ಬರೊಬ್ಬರಾಗಿ ಅವ್ರು ಏನ್ ಮಾಡಿದ್ರು, ಆ ಕಲ್ಲನ್ನ ಬಿಟ್ಟು ಎಸೆದು ಏನ್ ಮಾಡಿದ್ರು, ಅವರು ಹೊರಟೋದ್ರು. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಮಗಳೇ ನೀನು ಏನು ಮಾಡು, ನೀನು ಇನಿ ಪಾಪ ಮಾಡಬೇಡ, ಹೋಗು ಅಂತ ಹೇಳಿ ಯೇಸು ಸ್ವಾಮಿ ಕ್ಷಮಿಸಿದ್ರು. ಏನು ಹೇಳಿದ್ರು? ದೇವರು ಕ್ಷಮಿಸಿದ್ರು. ಇವತ್ತು ನೋಡುವಾಗ್ಲೂ ಕೂಡ ದೇವರು ಇಲ್ಲಿ ಏನು ಹೇಳುತ್ತಾರೆ, ಏನು ನಮಗೆ ಇವತ್ತು ಕಲಿಸಿಕೊಡುತ್ತಾ ಇದ್ದಾರೆ ಅಂತ ನೋಡುವಾಗ್ಲೂ ಕೂಡ ಮತ್ತೆಯು ಬರೆದ ಪುಸ್ತಕದಲ್ಲಿ ನೀವು ಓದಿ ನೋಡಿ, 18ನೇ ಅಧ್ಯಾಯದಲ್ಲಿ 21-22ನೇ ವಾಕ್ಯದಲ್ಲಿ, ಆಗ ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? 7 ಸಾರಿಯೋ ಎಂದು ಕೇಳಲು ಯೇಸು ಅವನಿಗೆ, 7 ಸಾರಿ ಎಂದಲ್ಲ, 770 ಸಾರಿ ಎಂದು ನಿನಗೆ ಹೇಳುತ್ತೇನೆ. ಹಲ್ಲೆಲೂಯಾ. ನೋಡಿ, 770 ಸಾರಿ ನಿನ್ನ ಸಹೋದರನ್ನ, ನಿನ್ನ ಸಹೋದರಿಯನ್ನ ಕ್ಷಮಿಸಬೇಕು. ನನ್ನ ಪ್ರಿಯರೇ, ನನ್ನ ಸಹೋದರ ಸಹೋದರಿಯೇ, ಇವತ್ತಿನ ಜಾವದಲ್ಲಿ ಕೂಡ, ಈ ವೇಳೆಯಲ್ಲಿ ಕೂಡ ನಮ್ಮ ಜೀವಿತದಲ್ಲಿ ಕ್ಷಮಾಪಣೆ ಇಲ್ಲವಾ? ನಮ್ಮ ಹೃದಯ ಕಠಿಣವಾಗಿದೆಯಾ? ದೇವರು ಅದನ್ನು ಬದಲಾವಣೆ ಮಾಡೋಕ್ಕೆ ಬಯಸುತ್ತಾರೆ. ನಮ್ಮ ಹೃದಯವನ್ನು ಯೇಸು ಸ್ವಾಮಿಗೆ ನಾವು ಕೊಡುವಾಗ, ದೇವರೇ ನನ್ನನ್ನು ಕ್ಷಮಿಸು ಕರ್ತನೆ ಅಂತ ಹೇಳುವಾಗ ದೇವರು ಕ್ಷಮಿಸುವ ದೇವರಾಗಿರುತ್ತಾರೆ. ಹಲ್ಲೆಲೂಯಾ. ಅದು ಮಾತ್ರ ಅಲ್ಲ, ಇಲ್ಲಿ ನೋಡುವಾಗಲೂ ಕೂಡ ವೇದ ವಾಕ್ಯ ಹೇಳುತ್ತೆ, ಎಫೆಸಿಯರಿನ ಬರೆದ ಪುಸ್ತಕ, ದ ಬುಕ್ ಆಫ್ ಎಫೆಸಿಯನ್ಸ್ 4ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಏನಂತ ಓದುತ್ತೇವೆ ಅಂತ ಹೇಳಿದ್ರೆ, ಸೂರ್ಯನು ಮುಳುಗ ಅಷ್ಟರ ಒಳಗೆ ಏನು ಮಾಡಬೇಕು? ನಾವು ಹೊಂದಾಣಿಕೆಯಾಗಿರಬೇಕು. ಹೊಂದಾಣಿಕೆ, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವತ್ತೇ ಕೋಪಕೊಂಡ್ರೂ ಪಾಪ ಮಾಡಬೇಡಿ, ವೇದವಾಕ್ಯ ಹೇಳುತ್ತೆ. ಏನೆಲ್ಲತ್ತೆ ಹೇಳಿ? ಕೋಪಕೊಂಡ್ರೂ ಪಾಪ ಮಾಡಬಾರದು ನಮ್ಮ ಜೀವಿತದಲ್ಲಿ. ಇವತ್ತು ಎಷ್ಟು ಜನರು, ಎಷ್ಟು ಮಕ್ಕಳು ಇವತ್ತು ಪಾಪ ಮಾಡುತ್ತಾ ಇದ್ದಾರೆ. ಕ್ಷಮಾಪಣೆನೇ ಇಲ್ಲ ಅವರ ಜೀವಿತದಲ್ಲಿ. ಒಬ್ಬರೊಬ್ಬರನ್ನ ಕ್ಷಮಿಸೋದೇ ಇಲ್ಲ. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನಾವು ಏನು ಮಾಡಬೇಕು? ಯೇಸು ಸ್ವಾಮಿಗೆ ಅರ್ಪಣೆ ಮಾಡಿ, ಏಸಪ್ಪ, ನನ್ನ ಜೀವಿತದಲ್ಲಿ ನನ್ನ ಜೀವಿತವನ್ನು ಮಾರ್ಪಡಿಸು ಕರ್ತನೆ, ನನಗೆ ಕ್ಷಮಾಪಣೆಯನ್ನು ಕರ್ತನೆ, ಇನ್ನೊಬ್ಬರನ್ನ ಕ್ಷಮಿಸಕ್ಕೆ ನನಗೆ ಆ ಹೃದಯವನ್ನು ಕೊಡು ಕರ್ತನೆ ಅಂತ ಕೇಳುವಾಗ ಯೇಸು ಸ್ವಾಮಿ ನಮ್ಮ ಜೀವಿತವನ್ನು ಬದಲಾವಣೆ ಮಾಡೋಕ್ಕೆ ಅವರು ಸರ್ವಶಕ್ತನಾದ ದೇವರಾಗಿರುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗಲೂ ಕೂಡ ನಾವು ನೋಡೋಣ, ಕೊನೆಯ ವಾಕ್ಯವನ್ನು ಓದಿ ನಾನು ಮುಗಿಸೋಕ್ಕೆ ನಾನು ಬಯಸುತ್ತೇನೆ. ವೇದ ವಾಕ್ಯ ಏನೆಲ್ಲತ್ತೆ? 1 ಯೋವಾನನ ಬರೆದ ಪುಸ್ತಕ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ವೇದ ವಾಕ್ಯ ಹೇಳುತ್ತೆ. ಏನೆಲ್ಲತ್ತೆ? ಅವರ we should confess our sin. ನಮ್ಮ ಪಾಪಗಳನ್ನು ಅರಿಕೆ ಮಾಡಬೇಕು. ಅರಿಕೆ ಮಾಡಿದ್ರೆ he is a faithful to forgive our sins. ನಮ್ಮ ಪಾಪಗಳನ್ನು ಕ್ಷಮಿಸಕ್ಕೆ ಅವರು ಸರ್ವಶಕ್ತನಾದ ದೇವರಾಗಿದ್ದಾರೆ. ನನ್ನ ಪ್ರೀತಿಯ ಸಹೋದರನೇ ಸಹೋದರಿಯೇ, ಈ ವೇಳೆಯಲ್ಲಿ ಕೂಡ ನಮ್ಮ ಜೀವಿತವನ್ನು ಬದಲಾವಣೆ ಮಾಡೋಣ. ದೇವರ ದಾಮೆ ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್. ಈ ಸಂದೇಶ ನಿಮಗೆ ಆಶೀರ್ವಾದವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೇವರ ದಾಮೆ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮೇ ಗಾಡ್ ಬ್ಲೆಸ್ ಯು. ಆಮೇನ್.